ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಸ್ಪೆಷಲ್ ಆಗಿರುವಂತಹ ಒಂದು ಸುಗ್ಗಿ ಉಂಡೆ ಮಾಡಿ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಸುಗ್ಗಿ ಉಂಡೆ ಅಂದರೆ ಏನಪ್ಪ? ಸುಗ್ಗಿ ಉಂಡೆ ಅಂದ್ರೇ ಅದು ವಿಶೇಷ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಂದು ಉಂಡೆ ಅಂದರೆ ಇನ್ನು ನೋಡಿ, ನೀವು ಇದು ಬೇಳೆ ಅಂದರೆ ತೊಗರಿ ಬೇಳೆ, ಬೆಲ್ಲ ಮತ್ತು ಯಾಲಕ್ಕಿ ಇಷ್ಟನ್ನು ನಾವು ಬೇಯಿಸ್ಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಇಟ್ಕೊಂಡಿರೋವಂತಹ ಒಂದು ಉಂಡೆನೇ ಅದು. ಓಕೆನಾ? ಸೊ ಈ ಉಂಡೆನೇ ನಾವು ಸುಗ್ಗಿ ಉಂಡೆ ಅಂತ ಕರಿತೀವಿ. ಸೊ ಹಳೆ ಕಾಲದಲ್ಲಿ ಈ ಥರ ಉಂಡೆ ಮಾಡಿಕೊಂಡು ತಿಂತಾಯಿದ್ರು. ಸೊ ಅದನ್ನೇ ನಿಮಗೆ ಹೇಳೋಕ್ಕೆ ಹೊರಟಿದ್ದೀನಿ. ನೋಡಿ, ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೋಬೇಕು. ಸೊ ತೊಗರಿ ನಾವು ಇನ್ನೇನು ಯೂಸ್ ಮಾಡಿಲ್ಲ. ಸೊ ಕುಕ್ಕರಲ್ಲಿ ಇಲ್ಲ ಪಾತ್ರೆಯಲ್ಲಿ ನಾವು ತೊಗರಿಬೇಳೆ, ಬೆಲ್ಲ ಮತ್ತು ಯಾಲಕ್ಕಿ ಇಷ್ಟು ಮೂರನ್ನು ನಾವು ಹಾಕ್ಕೊಂಡು ಬೇಯಿಸ್ಕೊಂಡು ಅದನ್ನು ರುಬ್ಕೊಂಡು ಇಟ್ಕೊಂಡಿರುವಂತಹ ಉಂಡೆ ಇದು. ಮತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಸಿಗುತ್ತೆ. ನೀವು 2-3 ತಿಂದುಬಿಟ್ರೆ ಹೊಟ್ಟೆ ತುಂಬಿಡುತ್ತೆ. ಸೊ ಇವಾಗ ನೋಡಿ, ಇವಾಗ ನೀವು ಮೈದಾ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಅಂದರೆ 1 ಕಪ್ಪಲ್ಲಿ 1 ಇಲ್ಲ 2 ಕಪ್ ಹಾಕ್ಕೊಳ್ಳಿ ಮೈದಾ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ 1 ಚಿಟಿಕೆ ಹಾಕ್ಕೊಳ್ಳಿ. ಮತ್ತು ನೀರು. ಸೊ ಅದನ್ನು ನೀವು ಪೇಸ್ಟ್ ಥರ ನೀರು ಹಾಕ್ಕೊಂಡು ಪೇಸ್ಟ್ ಥರ ಕಲಿಸ್ಕೊಳ್ಳಿ. ನಾವು ಹೇಗೆ ಬಜ್ಜಿಗೆ, ಬೋಂಡಾಗೆ ಎಲ್ಲ ನಾವು ನೀರು ಹಾಕ್ಕೊಂಡು, ಸೊ ಕಡಲೆ ಹಿಟ್ಟು ಹಾಕ್ಕೊಂಡು ನಾವು ಇದು ಮಾಡ್ಕೊಳ್ತೀವಲ್ಲ, ಪೇಸ್ಟ್ ಥರ ಮಾಡಿ ಹಾಕ್ಕೊಳ್ತೀವಲ್ಲ, ಅದೇ ಥರನೇ ಈ ಮೈದಾ ಹಿಟ್ಟಲ್ಲಿ ನೀವು ಅದೇ ಥರನೇ ಕಲಿಸ್ಕೊಂಡು, ಮೈದಾ ಹಿಟ್ಟನ್ನ ನೀರು ಹಾಕಿ ಕಲಿಸ್ಕೊಂಡು ತಿಕ್ಕಾಗಿ ನೀವು ಇದು ಮಾಡ್ಕೋಬೇಕು. ಸೊ ನೋಡಿ, ಇದು ಉಂಡೆ. ಈ ಉಂಡೆನ ನೀವು ಎಣ್ಣೆಯಲ್ಲಿ ಕರ್ಕೋಬೇಕಾಗತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ಹೀಗೆ ನೀವು ಇದು ಮಾಡಿಕೊಂಡು, ಸೊ ಕಾದಿರೋ ಅಂತಹ ಎಣ್ಣೆಯಲ್ಲಿ ಈ ಉಂಡೆನ ಹಾಕ್ಕೊಳ್ಳಿ. ಸೊ ಅದರಲ್ಲಿ ಡಿಪ್ ಮಾಡಿಬಿಟ್ಟು, ಮೈದಾ ಹಿಟ್ಟು ನಾವೇನು ಕಲಿಸ್ಕೊಂಡಿದ್ದೀವಲ್ಲ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಸೊ ಎಣ್ಣೆಯಲ್ಲಿ ಕರ್ಕೊಳ್ಳಿ. ಸೊ ಹೀಗೆ ಒಂದೊಂದೇ ಹಾಕ್ಕೊಳ್ಳಿ. ಇದು ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಕೂಡ. ಅಂದರೆ ಜಾಸ್ತಿ ನೀವು 1-2-3 ತಿಂದೋ ಅಷ್ಟರಲ್ಲಿ ನಿಮಗೆ ಹೊಟ್ಟೆ ತುಂಬಿಡುತ್ತೆ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಕೊಡುತ್ತೆ. ನೀವು ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಹೊಟ್ಟೆ ತುಂಬಿರೋದ್ರಿಂದ ಸಾಕು ಅಂತ ಅನಿಸುತ್ತೆ. ಬಟ್ ಆದರೆ ಟೇಸ್ಟಿಯಾಗಿರುತ್ತೆ. ಸೊ ನಿಮಗೊಂದು ಈ ವಿಡಿಯೋ ಒಂದು ಲೈಕ್ ಆಗಿದ್ದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಇನ್ನೂ ನಾನು ಹೆಚ್ಚಾಗಿ ನಿಮಗೆ ಅಡುಗೆಯನ್ನು ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾಯಿದ್ರು ಅನ್ನೋದು ನಿಮ್ಮ ಮುಂದೆ ತೊಗೊಂಬರ್ತೀನಿ ಮತ್ತು ತೋರಿಸ್ತೀನಿ ಕೂಡ. ಸೊ ಅದೇ ರೀತಿಯಲ್ಲಿ ನೀವು ಮಾಡಿ, ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ನೋಡಿ, ಈ ಥರ ಆಗುತ್ತೆ. ನೀವು ಜಾಸ್ತಿ ಅಂದರೆ ಸ್ಟೌವ್ನ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಅದು ಬಾಡೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ ಈ ಥರ ಮಾಡಿ ತೆಗೆದಿಟ್ಕೊಳ್ಳಿ. ಇದಕ್ಕೆ ಇದ್ರ ಮೇಲೆ ನೀವು ಪಾಯಸನಾದರೂ ಹಾಕ್ಕೋಬೋದು, ಇಲ್ಲ ಹಾಲು ಬೇಕಾದರೂ ಹಾಕ್ಕೋಬೋದು. ಸೊ ತುಪ್ಪ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ಡಿಪ್ ಮಾಡಿ ತಿನ್ನುವಾಗ ಅದ್ರ ರುಚಿನೇ ಬೇರೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ನಿಮ್ಮ ಮನೇಲಿ ಟ್ರೈ ಮಾಡಿ, ಹಾಗೆ ನನಗೆ ತಿಳಿಸ್ಕೊಡಿ ಕಮೆಂಟ್ ಮುಖಾಂತರ. ಸೊ ನಿಮಗೆ ನಾನು ಕಮೆಂಟ್ ಮುಖಾಂತರ ಉತ್ತರ ಕೊಡ್ತೀನಿ. ಸೊ ಏನೇ ಇದ್ದರೂ ತಿಳಿಸ್ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಡಿ ಇದೆ. ಸೊ ನೋಡಿ, ಟೇಸ್ಟ್ ಮಾಡಿ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.